ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯ ಜಿಲ್ಲೆಯ ಬಹುತೇಕ ದೇಗುಲಗಳು ಕೂಡ ಬಂದ್ ಆಗಿವೆ. ಗ್ರಹಣದ ವೇಳೆ ದೇಗುಲಗಳಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನೆರವೇರುವುದಿಲ್ಲ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇಗುಲವನ್ನ ಕೂಡ ಬಂದ್ ಮಾಡಲಾಗ್ತಾ ಇದೆ. ನಿಶಾಂಬ ದೇಗುಲ ಕೂಡ ಕ್ಲೋಸ್. ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ, ನಾಗಮಂಗಲದ ಸೌಮ್ಯ ಕೇಶವ, ಚುಂಚನಗಿರಿಯ ಕಾಲ ಭೈರವೇಶ್ವರ ದೇಗುಲವನ್ನ ಬಂದ್ ಮಾಡಲಾಗುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 7:30ರವರೆಗೆ ಈ ಎಲ್ಲಾ ದೇಗುಲವನ್ನ ಬಂದ್ ಮಾಡಲಾಗುತ್ತೆ. ಗ್ರಹಣ ಕಾಲದಲ್ಲಿ ದೋಷ ತಾಕದಂತೆ ದೇವರಿಗೆ ಜಲಾಭಿಷೇಕವನ್ನ ಕೂಡ ಮಾಡಲಾಗುತ್ತೆ. ಗ್ರಹಣ ಮುಗಿದ ಬಳಿಕ ದೇಗುಲ ಶುದ್ಧೀಕರಣವನ್ನ ಮಾಡಿ ಪೂಜೆ ಪುನಸ್ಕಾರವನ್ನ ಕೂಡ ಮಾಡಲಾಗುತ್ತೆ. ಗ್ರಹಣದ ಬಳಿಕ ದೇವರಿಗೆ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಶ್ರೀರಂಗಪಟ್ಟಣದ ಕಾಳಿ ದೇಗುಲದಲ್ಲಿ ಮಾತ್ರ ಗ್ರಹಣಕ್ಕೆ ಸೆಡ್ಡು ಹೊಡೆಯಲಾಗುತ್ತೆ. ಕಾಳಿ ದೇಗುಲದಲ್ಲಿ ಗ್ರಹಣ ಕಾಲದಲ್ಲೂ ಕೂಡ ಎಂದಿನಂತೆ ಪೂಜೆಗಳು ನೆರವೇರುತ್ತೆ. ಕಾಳಿ ದರ್ಶನಕ್ಕೆ ಎಂದಿನಂತೆ ಭಕ್ತರಿಗೆ ಅವಕಾಶವನ್ನ ಕೂಡ ನೀಡಲಾಗ್ತಾ ಇದೆ. ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಈ ನಿಶಾಂಬ ದೇವಸ್ಥಾನದಲ್ಲಿ ಬೆಳಗ್ಗೆ 4 ಗಂಟೆಗೆ ಬಾಲ್ತಿ ಇದೆ. ಪ್ರತಿ ಪೌರ್ಣಮಿಗೆ ಇವತ್ತು ಕೂಡ ಅಭಿಷೇಕ, ಮಹಾಭಿಷೇಕ, ಅದಾದ ನಂತರ ಅಲಂಕಾರ, ಈ ಅರ್ಚನೆಗಳು, ಸಾರ್ವಜನಿಕ ದರ್ಶನ ಎಲ್ಲ ನಡೀತಾ ಇದೆ. ಆದರೆ ಗ್ರಹಣದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12:30 ತನಕ ಬಾಲ್ತಿ. ಇವತ್ತು ಚಂದ್ರಗ್ರಹಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಂದ್ರಗ್ರಹಣ ಅಂತೇಳಿ ಎಲ್ಲರೂ ಎದುರುಕೋತಾ ಇದ್ದಾರೆ. ಚಂದ್ರಗ್ರಹಣಕ್ಕೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಪ್ರಕೃತಿಯಲ್ಲಿ ನಡೆಯುವಂತ ವಿಸ್ಮಯ ಅಷ್ಟೇ ಇದು, ಬೇರೇನಲ್ಲ. ಚಂದ್ರಗ್ರಹಣದಿಂದ ಎಲ್ಲ ಯುದ್ಧ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಯಾಕಂದ್ರೆ ಈ ಗ್ರಹಣಗಳು ಬಂದಾಗ ಈ ದೇಶದಲ್ಲಿ ಕೆಟ್ಟದಾಗೋದಿದ್ರೆ ಈ ಜಗತ್ತಿನಲ್ಲಿ ಇಷ್ಟು ದಿನದಲ್ಲಿ ಜಗತ್ತೇ ಇರ್ತಿರ್ಲಿಲ್ಲ, ನಾಶ ಆಗ್ತಾ ಇತ್ತು. ಏನ್ ಯುದ್ಧ ಆಗ್ತಿದೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯನ ದುರಾಸೆಯಿಂದ ಯುದ್ಧ ಆಗ್ತಿದೆ. ಇವತ್ತು ಗ್ರಹಣದಿಂದ ಯಾವುದೇ ಎಫೆಕ್ಟ್ ಆಗ್ತಾ ಇಲ್ಲ. ನಾವೇನ್ ದಿನಂತೆ ದೇವಸ್ಥಾನ ತೆರೆದಿದ್ದೀವಿ.